ನಮಸ್ಕಾರ ಸ್ನೇಹಿತರೆ ಜನರಲ್ ಇಂಗ್ಲಿಷ್ ನಾವೇನ್ ಮಾಡ್ತಾ ಇದ್ವಿ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಇವತ್ತು ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡಿದ್ದೀನಿ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಕ್ವಶನ್ಸ್ ಗಳು. ವೆರೈಟಿ ಆಫ್ ಪ್ಯಾಟರ್ನ್ ಅಲ್ಲಿ ಕೇಳ್ತಾನೆ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ ಇದೆ, ಗ್ರೂಪ್ ಸಿ ಇದೆ, PDO ಇದೆ. ನಾವು ಮಾಡ್ತಿರ್ತಕ್ಕಂಥ ಸೀರೀಸ್ ಅಲ್ಲಿ 21ನೇ ವಿಡಿಯೋ. ಪ್ರೀವಿಯಸ್ ವಿಡಿಯೋಸ್ ಗಳನ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಪೇಪರ್ 2 ಸಂಬಂಧಪಟ್ಟಂತೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ. ಕಂಪ್ಯೂಟರ್, ಕನ್ನಡ, ಇಂಗ್ಲಿಷ್ ಎಲ್ಲ ಕೂಡ ನಿಮ್ಗೆ ಸಿಗುತ್ತೆ. ಹಾಗೆ ನಾವು ಮ್ಯಾರಥಾನ್ ವಿಡಿಯೋ ಕೂಡ ಮಾಡಿದೀವಿ. ಇನ್ನು ಮ್ಯಾರಥಾನ್ ವಿಡಿಯೋಸ್ ಬರುತ್ತೆ ನಿಮ್ಗೆ ಬಿಫೋರ್ ದ ಎಕ್ಸಾಮ್. ಕಂಪ್ಯೂಟರ್, ಇಂಗ್ಲಿಷ್, ಕನ್ನಡ. ಸೊ ಲಿಂಕ್ಸ್ ಕೊಡ್ತೀನಿ ನಾನು. ಇಂಗ್ಲಿಷ್ ಆಲ್ರೆಡಿ ಮಾಡಿದೀವಿ, ವಿಲೇಜ್ ಅಕೌಂಟೆಂಟ್ ಗೆ ಸಂಬಂಧಪಟ್ಟಂತೆ, PDO ಗೆ ಸಂಬಂಧಪಟ್ಟಂತೆ. ಈ ಎಲ್ಲ ಲಿಂಕ್ಸ್ ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಸ್ನೇಹಿತರೆ, ಲಿಂಕ್ ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ. ಅದರ ಲಿಂಕ್ ಕೂಡ ನಿಮ್ಗೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಸೊ ಬನ್ನಿ, ನಾನು ತಡ ಮಾಡಲ್ಲ ಡೈರೆಕ್ಟ್ ಕ್ವಶನ್ಸ್ ಬರ್ತೇನೆ. ಫಸ್ಟ್ ನಾ ಇಲ್ಲಿ ಎರರ್ ನ ತಗೊಂಡಿದ್ದೀನಿ. ಎರರ್ ಫೈಂಡಿಂಗ್ ಅಂದ್ರೆ ಎಲ್ಲಿ ಪಾರ್ಟ್ ಅಲ್ಲಿ ಎರರ್ ಇದೆ ಅಂತ. ಇಲ್ಲಿ ನಿಮ್ಗೆ ಕಾಣಿಸ್ತಿಲ್ಲ ಅಂದ್ರೆ ಸ್ವಲ್ಪ ಬಿಗ್ ದೊಡ್ಡದಾಗಿ ಹೇಳಿದ್ದೀನಿ. ಹೀಗೆ ಡಿವಿಷನ್ ಮಾಡಿದ್ದಾನೆ. ಯಾವ ಭಾಗದಲ್ಲಿ ನೋಡಿ, ಇದು ಡಿಫ್ರೆಂಟ್ ಪ್ಯಾಟರ್ನ್ ಹೇಳ್ತಾನೆ ಸರ್. ಹೆಂಗ್ ಬೇಕಾದ್ರೆ ಪ್ಯಾಟರ್ನ್ ಚೇಂಜ್ ಮಾಡ್ತಾನೆ. ನಿಮ್ಗೆ ಗೊತ್ತಿರುತ್ತಲ್ವಾ, ಯಾವ್ದು 1ನೇ ನಂಬರ್ ಅಲ್ಲ, 2ನೇದ್ರಲ್ಲ, 3 ಅಥವಾ ಎಲ್ಲನೂ ಸರಿನಾ, ಈ ತರ ಒಂದ್ ಕೇಳೋ ಪ್ಯಾಟರ್ನ್ ಬೇರೆ. ಇಲ್ಲಿ ಏನ್ ಮಾಡ್ತಾನೆ, ಡೈರೆಕ್ಟ್ ಆಗಿ ಇಲ್ಲಿರೋದನ್ನೇ ಕೊಟ್ಬಿಡ್ತಾನೆ ಆಪ್ಷನ್ ಅಲ್ಲಿ. ಹಿಂಗೂ ಕೇಳ್ತಾನೆ. ಈ ತರದ್ದು ನಿಮ್ಗೆ KEA, ಗ್ರೂಪ್ ಸಿ, KPSC ಅವನು ಸ್ವಲ್ಪ ಟ್ವಿಸ್ಟ್ ಮಾಡ್ತಾನೆ. ಇಲ್ಲೇನಿದೆ, ದ ಆಫೀಸರ್ ಆಸ್ ವೆಲ್ ಆಸ್ ದ ಕ್ಲರ್ಕ್ಸ್ ಅಬ್ಸೆಂಟೆಡ್ ದೆಮ್ಸೆಲ್ಸ್ ಫ್ರಮ್ ದ ಆಫೀಸ್ ಅಂತಿದೆ. ಯಾವ ಭಾಗದಲ್ಲಿ ಎರರ್ ಇದೆ? ದ ಆಫೀಸರ್, ಇಲ್ಲಿ ನೋಡಿ, ದ ಆಫೀಸರ್ ದಿಸ್ ಇಸ್ ದ ನೌನ್. ಆಫೀಸರ್ ಇಸ್ ದ ನೌನ್, ನಾಮಪದ ಅಲ್ವಾ? ಆಸ್ ವೆಲ್ ಆಸ್ ಆಫೀಸರ್ ಅವರ ಜೊತೆ ಕ್ಲರ್ಕ್ಸ್, ಆಕ್ಚುಲಿ ಕ್ಲರ್ಕ್ ಅಂತ ಇರಬೇಕಾಯ್ತು, ಫೈನ್, ನೋ ಪ್ರಾಬ್ಲಮ್. ಬಟ್ ನೀವು ಯಾವಾಗ್ಲೂ ನೀವು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಸಬ್ಜೆಕ್ಟ್ ವರ್ಕ್ ಅಗ್ರಿಮೆಂಟ್ ಬಗ್ಗೆ ನೀವು ಓದಿಲ್ಲ ದಯವಿಟ್ಟು ಓದಿ. ಎಸ್, ವಿ ವಿಲ್ ಡೂ ದಟ್ ಆಲ್ಸೋ. ಸಬ್ಜೆಕ್ಟ್ ವರ್ಕ್ ಅಗ್ರಿಮೆಂಟ್ ಅಲ್ಲಿ ಇಲ್ಲಿ ನಾವೇನು ಇಲ್ಲಿ ವರ್ಬ್ ಗಳನ್ನ ನಾವು ನೋಡ್ತಾ ಹೋಗ್ತೀವಲ್ಲ. ಸಿ, ಇಲ್ಲಿ ಆಫೀಸರ್ ಅಂತಕ್ಕಂಥದ್ದು ಆಫೀಸರ್ಸ್ ಅಂತಿಲ್ಲ, ದಿಸ್ ಇಸ್ ಅ ಸಿಂಗ್ಯುಲರ್. ಇದು ಇವರ ಜೊತೆಗೆ ಅವರು, ಇವರ ಜೊತೆಗೆ ಅವರು ಅಂದ್ರೆ ಅವರು ಮತ್ತೆ ಇವರು ಅಂತ ಹೇಳ್ತಾ ಇದ್ದಾರೆ. ಅಂದಾಗ ಇಲ್ಲಿ ದೆಮ್ ಸೆಲ್ಸ್ ಇದೆಯಲ್ಲ, ದೆಮ್ ಅಂದ್ರೆ ಅವರು ಆಯ್ತು ಅಲ್ವಾ? ಇವರು ಮತ್ತೆ ಅಥವಾ ಇವ್ರ ಜೊತೆ ಅವರು. ಈಗ ನಾನು ನನ್ನ ಜೊತೆ ಇವನು ಅಂತೀವಲ್ಲ, ಹಂಗೆ ಆಫೀಸರ್ ಇಸ್ ಅ ಸಿಂಗ್ಯುಲರ್. ಹಂಗಾಗಿ ಈ ಸಿಂಗ್ಯುಲರ್ ಅಂತ ಫಸ್ಟ್ ನೌನ್ ಬಂದಾಗ ಇವನ್ ರಿಫ್ಲೆಕ್ಸಿವ್ ಪ್ರೊನೌನ್ ಕೂಡ ನಮ್ಗೆ ಸಿಂಗ್ಯುಲರ್ ಆಗಿರ್ಬೇಕು. ಸೊ ದೆಮ್ ಸೆಲ್ಸ್ ಬರಬಾರ್ದು, ಹಿಮ್ ಸೆಲ್ಫ್ ಅಥವಾ ಹರ್ ಸೆಲ್ಫ್ ಅಂತ ಬರಬೇಕು. ಹಿಮ್ಸೆಲ್ಫ್ ಅಥವಾ ಹರ್ ಸೆಲ್ಫ್ ಅಂತ ಬರಬೇಕು. ಏನ್ ಸರ್? ಆಸ್ ವೆಲ್ ಆಸ್ ಇದ್ದಾಗ ಹಿಮ್ಸೆಲ್ ಅಥವಾ ಹರ್ ಸೆಲ್ಫ್ ಅಂತ ಬರಬೇಕು. ಸಿಂಗ್ಯುಲರ್ ರಿಫ್ಲೆಕ್ಸಿವ್ ಪ್ರೊನೌನ್ ವಿಲ್ ಆಲ್ಸೋ ಬಿ ಸಿಂಗ್ಯುಲರ್ ಇರಬೇಕು. ಸೊ ಹಾಗಾಗಿ ಇಲ್ಲಿ ಯಾವ್ದು ತಪ್ಪ ಆನ್ಸರ್? ಇಲ್ಲಿ ಆಪ್ಷನ್ ಸಿ ಇಲ್ಲಿ ತಪ್ಪ ಆನ್ಸರ್ ಇದೆ. ಅರ್ಥ ಆಯ್ತಲ್ಲ? ನೋಡಿ, ಈ ತರ ಇರುತ್ತೆ. ನಾನು ಅದಕ್ಕೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಕ್ವಶನ್ಸ್ ತಗೊಂಡಿದ್ದೀನಿ. ನಿಮ್ಗೆ ಈಸಿ ಕೊಟ್ರು ಬರಬೇಕು, ಡಿಫಿಕಲ್ಟಿನೂ ತಗೋತೀನಿ, ಮಾಡರೇಟ್ ತಗೋತೀನಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಇಫ್ ಯು ವುಡ್ ಹ್ಯಾವ್ ಟಾಯ್ಲ್ಡ್ ಹಾರ್ಡ್, ಯು ವುಡ್ ನಾಟ್ ಹ್ಯಾವ್ ಹ್ಯಾಡ್ ಟು ಸಫರ್ ದಿಸ್ ಮಚ್. ಅಂದ್ರೆ ನೀವೇನಾದ್ರು ಹಾರ್ಡ್ ವರ್ಕ್, ಟಾಯ್ಲ್ಡ್ ಅಂದ್ರೆ ಹಾರ್ಡ್ ಅಂದ್ರೆ ನೀವು ಇನ್ನು ಜಾಸ್ತಿ ಹಾರ್ಡ್ ವರ್ಕ್ ಮಾಡಿದ್ರೆ ನಿನಗೆ ಇಷ್ಟು ಮಟ್ಟಿಗೆ ನೀನು ಸಫರ್ ಪಡೋ ರೀತಿ ಇರಲಿಲ್ಲ, ಅಂದ್ರೆ ಇಷ್ಟು ಅನುಭವಿಸೋ ರೀತಿ ನೀನು ಇರಲಿಲ್ಲ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ನೋಡಿ, ನಾವು ಚೆನ್ನಾಗಿ ಹಾರ್ಡ್ ವರ್ಕ್ ಜಾಸ್ತಿ ಮಾಡಿದ್ರೆ ಅಲ್ವಾ, ನಾವು ಅನುಭವಿಸ್ತಿರ್ಲಿಲ್ಲ. ಮಾಡಿದ್ದರೆ ಓಕೆ, ತಿರಲಿಲ್ಲ. ಇಲ್ಲಿ ಏನು ಮಾಡಿದ್ದರೆ ಅಂದ್ರೆ ಪಾಸ್ಟ್, ತಿರಲಿಲ್ಲ ಫ್ಯೂಚರ್. ಸೊ ಫ್ಯೂಚರ್ ವುಡ್ ನಾಟ್ ಹ್ಯಾವ್ ಹ್ಯಾಡ್ ಟು ಸಫರ್ ದಿಸ್ ಮಚ್ ಅಲ್ವಾ? ಫ್ಯೂಚರ್ ಕರೆಕ್ಟ್ ಆಗಿದೆ. ವುಡ್ ನಾಟ್ ಹ್ಯಾವ್ ಫ್ಯೂಚರ್ ಅಲ್ಲಿ ಇದೆ, ಸರಿ ಇದೆ. ಬಟ್ ಇಲ್ಲಿ ಮಾಡಿದ್ದರೆ ಅಂತ ಬರ್ಬೇಕು. ಇಫ್ ಯು ವುಡ್ ಹ್ಯಾವ್ ಅಂತಿದೆಯಲ್ಲ, ದಿಸ್ ಇಸ್ ರಾಂಗ್. ಜಸ್ಟ್ ಏನಾಗ್ಬೇಕಾಯ್ತು ಅದು, ಇಫ್ ಯು ಹ್ಯಾಡ್ ಅಂದ್ರೆ ಮಾಡಿದ್ರೆ, ನೀನು ಹಾರ್ಡ್ ವರ್ಕ್ ಮಾಡಿದ್ದರೆ ಪಾಸ್ಟ್ ಅಲ್ಲಿ ಬರಬೇಕು. ಸೊ ಹಾಗಾಗಿ ಆಪ್ಷನ್ 1 ಅಲ್ಲಿ ತಪ್ಪಿದೆ. ವುಡ್ ಹ್ಯಾವ್ ಬದಲು ಇಫ್ ಯು ಹ್ಯಾಡ್ ಟಾಯ್ಲ್ಡ್ ಹಾರ್ಡ್ ಅಂತ ಬರ್ಬೇಕಾಗಿತ್ತು, ಅಥವಾ ಇಫ್ ಯು ಕುಡ್ ಹ್ಯಾವ್ ಅಂತ ಬರ್ಬೇಕಾಗಿತ್ತು. ಕುಡ್ಡು ಇಲ್ಲ ಇಲ್ಲಿ, ವುಡ್ ಇರಬಾರ್ದು, ವುಡ್ ಬೇಡ, ಕುಡ್ ಬರ್ಬೇಕಾಗಿತ್ತು, ಇಲ್ಲ. ಸೊ ಬೆಟ್ ಹಾಕಿ, ಕುಡ್ ಹ್ಯಾವ್ ಬದಲು ಹ್ಯಾಡ್ ಬರ್ಬೇಕಾಗಿತ್ತು. ಅರ್ಥ ಆಗ್ತಿದೆಯಲ್ಲ? ಸೊ ಆಪ್ಷನ್ 1 ಅಲ್ಲಿ ತಪ್ಪಿದೆ. ಫೈನ್. ಸೊ ನೆಕ್ಸ್ಟ್ ಬರ್ತೀನಿ. ದ ಬೋರ್ಡ್ ಆಫ್, ನೋಡಿ ಸ್ವಲ್ಪ ಡಿಫಿಕಲ್ಟೀಸ್ ಅನ್ಸಬಹುದು, ಬಟ್ ಪ್ರಾಕ್ಟೀಸ್ ಮಾಡ್ಬೇಕು ಸ್ನೇಹಿತರೆ. ಈಸಿ ಇನ್ನೂ ಇರುತ್ತೆ, ಡಿಫಿಕಲ್ಟೀಸ್ ಇರುತ್ತಲ್ಲ. ಪ್ರೀವಿಯಸ್ ವಿಡಿಯೋ ನಾನು ಮಾಡಿದ್ವಿ ಎರರ್ ಫೈಂಡಿಂಗ್, ಈಸಿ ಇತ್ತು.
ಒಂಚೂರು ಡಿಫಿಕಲ್ಟಿ ಅನ್ಸ್ಬೋದು ನಿಮಗೆ. ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಾಂಟ್ ದ ಫೆಸಿಲಿಟೀಸ್ ಆಫ್ ಕಾರ್ ಅಂಡ್ ಅಕೊಮಡೇಷನ್ ಫಾರ್ ಇಟ್ ಸೆಲ್ಫ್. ಹೇಗೆ ಇದು ಈಗ ತಾನೇ ಒಂದು ಬಿಫೋರ್ ಒಂದು ಕ್ವಶನ್ ಸಾಲ್ವ್ ಮಾಡಿದ್ವಿ, ಅದೇ ತರ ಇದು ಕೂಡ ಇದೆ ನೋಡಿ. ಯೋಚನೆ ಮಾಡಿ ಸ್ವಲ್ಪ ಎಲ್ಲಿ ತಪ್ಪಿರಬಹುದು ಅಂತ. ದ ಬೋರ್ಡ್ ಆಫ್ ಡೈರೆಕ್ಟರ್ಸ್, ದ ಡೈರೆಕ್ಟರ್ ಆಫ್ ಬೋರ್ಡ್ ಅಂತಿಲ್ಲ ಇಲ್ಲಿ, ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತಿದೆ. ಓಕೆ, ಇಲ್ಲಿ ನೋಡಿ ವಾಂಟ್ಸ್ ಅಂತಿದೆ, ಕ್ರಿಯೆ ವಾಂಟ್ಸ್ ಅಂತಿಲ್ಲ ಅಂದ್ರೆ ದಿಸ್ ಇಸ್ ಅ ಪ್ಲೂರಲ್. ನಾನು ನಿಮಗೆ ಹೇಳಿದೀನಿ ಪ್ಲೂರಲ್ ವರ್ಬ್ ಯಾವಾಗ್ಲೂ ವಾಂಟ್ ಅಂತ ಇರುತ್ತೆ. ಈಗ ಐ ವಾಂಟ್ಸ್ ಅಂತ ಕರಿತೀವಿ ಅಥವಾ ಹಿ ವಾಂಟ್ಸ್ ಅಂತ ಕರಿತೀವಿ, ಹಿ ವಾಂಟ್ಸ್ ಅಂತ. ಓಕೆ, ಹಿ ವಾಂಟ್ಸ್, ದೇ ವಾಂಟ್ ಅಂತ ಕರಿತೀವಿ. ಪ್ಲೂರಲ್ ಗೆ ವಾಂಟ್, ಸಿಂಗುಲರ್ ಇದ್ದಾಗ ವಾಂಟ್ಸ್ ಅಂತ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ವಾಂಟ್ ಅಂತಿದೆ, ಸೊ ಪ್ಲೂರಲ್. ಪ್ಲೂರಲ್ ಆದಾಗ ಏನಾಗ್ಬೇಕಾಯ್ತು ಇಲ್ಲಿ ನಿಮಗೆ? ಫಾರ್ ಇಟ್ ಸೆಲ್ಫ್ ಬರಬಾರ್ದು, ಇಟ್ ಸೆಲ್ಫ್, ಅದು ಅದಕ್ಕೋಸ್ಕರ ಇಟ್ ಸೆಲ್ಫ್ ಬರಬಾರ್ದು. ಏನ್ ಬರ್ಬೇಕಿಲ್ಲಿ? ಫಾರ್ ದೆಮ್ ಸೆಲ್ಸ್ ಬರ್ಬೇಕಿಲ್ಲಿ. ನೋಡಿದ್ರ, ಇಲ್ಲಿ ಯಾರೋ ಅವರುಗಳು ಅಂದಾಗ ಇಲ್ಲಿ ಏನ್ ಬರ್ಬೇಕು ಸರ್? ದೆಮ್ ಸೆಲ್ಸ್. ದ ಬೋರ್ಡ್ ಆಫ್ ಡೈರೆಕ್ಟರ್ ವಾಂಟ್ಸ್ ಫೆಸಿಲಿಟೀಸ್ ಆಫ್ ಅ ಕಾರ್ ಅಂಡ್ ಅಕೊಮಡೇಷನ್ ಫಾರ್ ದೆಮ್ ಸೆಲ್ಸ್, ಅವ್ರಿಗೋಸ್ಕರ. ಅದು ಇದು ಅಂತಿಲ್ಲ ಇಲ್ಲಿ. ಸೊ ಇಲ್ಲಿ ಯಾವ್ದ್ರಲ್ಲಿ ತಪ್ಪಿದೆ? ಆಪ್ಷನ್ ಡಿ ತಪ್ಪಿದೆ, ದೆಮ್ ಸೆಲ್ಸ್ ಬರಬೇಕು. ಅರ್ಥ ಆಗ್ತಿಲ್ಲ? ಸಿಂಪಲ್ ಇದೆ ಇವು ಅಷ್ಟೇ, ಸ್ವಲ್ಪ ಯೋಚನೆ ಮಾಡ್ಬೇಕು. ಫೈನ್ ಸರ್. ನೆಕ್ಸ್ಟ್ ಬರ್ತೀವಿ ಫಿಲ್ ಇನ್ ದ ಬ್ಲಾಂಕ್ಸ್. ಕರೆಕ್ಟ್ ಆಗಿರ್ತಕ್ಕಂಥ ಮಾಡ್ಬೇಕು. ಇಲ್ಲಿ ಒಂದೊಂದ್ಸಲ ಫಿಲ್ ಇನ್ ದ ಬ್ಲಾಂಕ್ಸ್ ಪ್ರಿಪೋಸಿಷನ್ ಅಂತ ಅವನೇ ಕೊಡ್ತಾನೆ, ಪ್ರಿಪೋಸಿಷನ್ ಅಥವಾ ನಾರ್ಮಲ್ ಆಗಿ ಒಂದ್ ರೀತಿ ಲಾಜಿಕಲಿ ಫಿಲ್ ಮಾಡುವಂತ ಒಂದಷ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ತದೆ. ಓಕೆ, ಸೊ ಈ ರೀತಿ ಎಲ್ಲ ಇರ್ತದೆ. ಆರ್ಟಿಕಲ್ಸ್ ಫಿಲ್ ಮಾಡೋದು ಇರ್ತದೆ. ಇಲ್ಲಿ ನೋಡಿ, ಇಲ್ಲಿ ಏನಿದೆ? ಫಾಲೋಡ್ ಬೈ 4 ವರ್ಡ್ ಫ್ರೇಸಸ್ ಔಟ್ ಆಫ್ ವಿಚ್ ಒನ್ ಕಂಪ್ಲೀಟ್ ದ ಸೆಂಟೆನ್ಸ್ ಇನ್ ದ ಬೆಸ್ಟ್ ಅಂಡ್ ಮೋಸ್ಟ್ ಅಪ್ರೋಪ್ರಿಯೇಟ್. ಅಂದ್ರೆ ಇಲ್ಲಿ ಯಾವ್ದು ಪ್ರಿಪೋಸಿಷನ್ ಬಗ್ಗೆ ಮಾತಾಡ್ತಾ ಇಲ್ಲ, ಬೆಸ್ಟ್ ಆ ಸೆಂಟೆನ್ಸ್ ಗೆ ಮ್ಯಾಚ್ ಆಗುವಂತದ್ದು ಹೇಳ್ಬೇಕು. ಸಿಂಪಲ್, ಈ ತರ ಕೇಳಿದ್ರೆ ಸಿಂಪಲ್ ಇರುತ್ತೆ, ವೆರಿ ಸಿಂಪಲ್ ಇರುತ್ತೆ ಸ್ನೇಹಿತರೆ. ನೋಡಿ, ಸಮ್ ಆರ್ ಡ್ಯಾಶ್ ಇನ್ ಬಾಡಿ ಬಟ್ ಎನರ್ಜೆಟಿಕ್ ಇನ್ ಮೈಂಡ್. ನೋಡಿ, ಅಲ್ಲಿ ಏನ್ ಬರುತ್ತೆ ನನಗೆ ಗೊತ್ತಿಲ್ಲ ಸರ್, ಬಟ್ ಆ ಸೆಂಟೆನ್ಸ್ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಸಮ್ ಆರ್ ಡ್ಯಾಶ್ ಇನ್ ಬಾಡಿ ಬಟ್ ಎನರ್ಜೆಟಿಕ್ ಇನ್ ಮೈಂಡ್ ಅಂದ್ರೆ ಮೈಂಡ್ ಅಲ್ಲಿ ಎನರ್ಜಿ ಇರುತ್ತೆ, ಬಾಡಿ ಏನಾಗಿರ್ಬೇಕಂದ್ರೆ ಏನ್ ಹೇಳ್ತಾ ಇದ್ದಾನೆ ಸೆಂಟೆನ್ಸ್ ಅಂದ್ರೆ ಬಾಡಿಲಿ ಅವ್ರು ಸೋಂಬೇರಿತಾನೆ ಇರಬೇಕು ಅಂತ ಆಯ್ತು ಅಲ್ವಾ? ನೋಡಕ್ ಒಂದ್ ರೀತಿ ಸುಸ್ತಾದಂಗ್ ಕಳ್ತಾರೆ, ಸೋಂಬೇರಿ ತರ ಕಾಣ್ತಾರೆ, ಬಟ್ ಮೈಂಡ್ ತುಂಬಾ ಎನರ್ಜಿ ಅಂತೀವಿ ಅಲ್ವಾ? ಅಂದ್ರೆ ಇಲ್ಲಿ ಏನಾಗ್ತದೆ? ದಿಸ್ ಇಸ್ ಪಾಸಿಟಿವ್, ನೆಗೆಟಿವ್ ವರ್ಡ್ ಬರಬೇಕು. ಹಿಂಗ್ ಥಿಂಕ್ ಮಾಡ್ಬೇಕು. ಆಕ್ಟಿವ್ ನೋಡಿ, ಇಲ್ಲಿ ಆಕ್ಟಿವ್ ಇದೆ. ಸಮ್ ಆರ್ ಆಕ್ಟಿವ್ ಇನ್ ಬಾಡಿ ಬಟ್ ಎನರ್ಜೆಟಿಕ್ ಅಂದ್ರೆ ಪಾಸಿಟಿವ್ ಯಾರು ಮಾತಾಡ್ತಾರ ಮಾತ್ರ ಅಲ್ಲ, ಆಕ್ಟಿವ್ ಅಂತ ಆಗ್ತಾರೆ ತುಂಬಾ ಜನ, ತಪ್ಪಾಗುತ್ತೆ. ಸೊ ರೈಟ್ ಆನ್ಸರ್ ಯಾವುದು? ಸ್ಲಾಟ್ಫುಲ್. ಸೋಮಾರಿತನ ಅನ್ನೋದು, ಸೋಮಾರಿತನ. ಓಕೆ, ಸೋಮಾರಿತನ ಅಥವಾ ಸೋಂಬೇರಿ ಅಂತೀವಲ್ಲ ಆ ತರ. ಆನಿಮೇಟೆಡ್ ಅಂತೂ ಅಲ್ವೇಲ್ಲ. ತುಂಬಾ ಜನ ಅಜೈಲ್ ಅಂದ್ರೆ ಅಜೈಲ್ ಅಂತಂದ್ರೆ ನಿಮ್ಗೆ ಚಾಣಾಕ್ಷ ಅಂತ. ಚಾಣಾಕ್ಷ ಬರಲ್ಲ, ನಾನು ನಿಮ್ಗೆ ಏನಾದ್ರು ನೆಗೆಟಿವ್ ಬರ್ಬೇಕಿಲ್ಲಿ. ಸ್ಲಾಟ್ಫುಲ್ ಅಂದ್ರೆ ಸೋಮಾರಿ, ಆಲಸ್ಯ. ಸೊ ಇದು ನೆಗೆಟಿವ್ ವರ್ಡ್ ಆಯ್ತು. ಎಸ್, ದಿಸ್ ಇಸ್ ನೆಗೆಟಿವ್ ವರ್ಡ್. ಇದು ಪಾಸಿಟಿವ್ ವರ್ಡ್, ಎನರ್ಜೆಟಿಕ್ ಅನ್ನೋದು. ಅರ್ಥ ಆಗ್ತಿದೆಯಲ್ಲ? ಫೈನ್. ಸೊ ನೆಕ್ಸ್ಟ್ ಬರ್ತೀನಿ. ರಾಜನ್ ಇಸ್ ಆಲ್ವೇಸ್ ಬೀಟಿಂಗ್ ಅರೌಂಡ್ ದ ಬುಷ್, ಸೊ ಹಿ ಇಸ್ ಡ್ಯಾಶ್ ಇನ್ ಹಿಸ್ ಎಕ್ಸ್ಪ್ರೆಷನ್. ನೋಡಿ, ಬೀಟಿಂಗ್ ಅರೌಂಡ್ ದ ಬುಷ್ ಅನ್ನೋದು ನಿಮ್ಗೆ ಐಡಿಯಮ್ ಅಂಡ್ ಫ್ರೇಸಸ್ ಅಲ್ಲೂ ಕೇಳ್ತಾನೆ. ಐಡಿಯಮ್ ಅಂಡ್ ಫ್ರೇಸಸ್ ಅಲ್ಲೂ ಕೇಳ್ತಾನೆ. ಸೊ ಬೀಟಿಂಗ್ ಅರೌಂಡ್ ದ ಬುಷ್ ಅಂದ್ರೆ ಏನರ್ಥ? ನಾವು ಓದಿದ್ವಿ ಐಡಿಯಮ್ ಫ್ರೇಸಸ್ ಪ್ರೀವಿಯಸ್ ಅಲ್ಲಿ, ಈ ವರ್ಡ್ನ ತಗೊಂಡು ಎಕ್ಸ್ಪ್ಲೇನ್ ಮಾಡಿದೀನಿ ನಿಮ್ಗೆ. ಅಂದ್ರೆ ಅವ್ನ್ ಏನು ಅನ್ನೆಸೆಸರಿ ಕಡ್ಡಿ ಆಡ್ಸೋದು ಅಂತೀವಲ್ಲ, ಏನೋ ಬೇಕು ಅಂತ ಬಂದ್ ಮಧ್ಯದಲ್ಲಿ ಕಡ್ಡಿ ಆಡ್ಸೋ, ಅವ್ನಿಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ, ಇನ್ನೇನೋ ಒಂದ್ ಮಾತಾಡೋದು, ಏನ್ ಮಾತಾಡ್ತೀನಿ ಅಂತ ಸ್ಥಿಮಿತ ಇಲ್ಲ. ಸೊ ಅಂತದಕ್ಕೆ ಅಂತವ್ರನ್ನ ಏನಂತ ಕರಿತೀವಿ? ರಂಜನ್ ಇಸ್ ಆಲ್ವೇಸ್ ಬೀಟಿಂಗ್ ಆನ್ ದ ಬಸ್, ಸೊ ಹಿ ಇಸ್ ಡ್ಯಾಶ್ ಇನ್ ಇಸ್ ಎಕ್ಸ್ಪ್ರೆಷನ್. ಹಂಗ್ ಕಡ್ಡಿ ಆಡ್ಸಕ್ ಬರ್ತಾರಲ್ಲ, ಏನೋ ಮಾತಾಡಕ್ ಬರ್ತಾರಲ್ಲ, ಅವ್ರ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗುತ್ತೆ ಏನು ಅಂತ. ನಿಮ್ಗೆ ಏನು ಗೊತ್ತಾಗ್ತಾ ಇಲ್ಲ, ಏನೋ ಮಾತಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಸೊ ಆ ವರ್ಡ್ ಯಾವ್ದಿಲ್ಲ, ಡೌಟ್ಫುಲ್ ಆಗಿ ಮಾತಾಡ್ತಾನೆ, ಸಸ್ಪಿಷಿಯಸ್. ನೋಡಿ, ಇವೆಲ್ಲ ನಿಮ್ಗೆ ಏನಾಗುತ್ತೆ? ಡೌಟ್ ಅಂತಾರೆ, ಸಸ್ಪಿಷಿಯಸ್, ಅನುಮಾನ. ಇವೆರಡು ಅನುಮಾನ ತೀರ ಮಾತಾಡ್ತಾರೆ ಅಂತ ಹೇಳ್ತಾ. ಪ್ರಾಪರ್ ಬೆಸ್ಟ್ ಸೂಟಬಲ್ ವರ್ಡ್ ಹಾಕಿ ಅಂತ ಹೇಳಿ ಕೇಳಿರೋದು ಅವ್ನು ನಮ್ಗೆ. ಬೆಸ್ಟ್ ಸೂಟಬಲ್ ವರ್ಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಆಗ್ಬೇಕು. ಆಂಬಿಗಿಯಸ್ ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ದ ಬೆಸ್ಟ್ ಒನ್. ಇಂಪ್ಯೂಡೆಂಟ್ ಅಲ್ಲ. ಸೊ ವಾಟ್ ಇಸ್ ಇಂಪ್ಯೂಡೆಂಟ್? ಇಂಪ್ಯೂಡೆಂಟ್ ಅಂತಕ್ಕಂಥ ನಾಚಿಕೆಗೆಟ್ಟ ಅಂತ. ಬಟ್ ಆಂಬಿಗಿಯಸ್ ಅಂತಿದೆಯಲ್ಲ, ಅಸ್ಪಷ್ಟ. ಅವನು ಅಸ್ಪಷ್ಟವಾಗಿ ಮಾತಾಡ್ತಾ ಇರ್ತಾನೆ, ಸುಮ್ನೆ ಬಂದು ಏನೋ ಮಾತಾಡಕ್ ಬರ್ತಾನೆ, ಅವ್ರು ಏನ್ ನಡೀತಾ ಇದೆ ಅಂತ ಗೊತ್ತಿರಲ್ಲ. ಅನ್ಇಂಪಾರ್ಟೆಂಟ್ ಥಿಂಗ್ಸ್ ಏನೇನೋ ಬೇಕಾದ್ಬಿಟ್ಟು ವರ್ಡ್ಸ್ ಗಳನ್ನ ಯೂಸ್ ಮಾಡ್ತಾರೆ, ಅಸ್ಪಷ್ಟವಾಗಿರುತ್ತೆ. ಅರ್ಥ ಆಗ್ತಿಲ್ಲ? ಅನುಮಾನ ಬರಲ್ಲ, ಅಸ್ಪಷ್ಟ ಬರಬೇಕು. ಅಸ್ಪಷ್ಟ ಅಂದ್ರೆ ಆಂಬಿಗಿಯಸ್. ಇಂಪಾರ್ಟೆಂಟ್ ಅಂದ್ರೆ ನಾಚಿಕೆಗೆಟ್ಟ, ಅದಕ್ಕೂ ಸಂಬಂಧ ಇಲ್ಲ. ಸಸ್ಪಿಷಿಯಸ್, ಡೌಟ್ ಅಂದ್ರೆ ಅನುಮಾನ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಈ ತರ ಆಪ್ಷನ್ಸ್ ಅಲ್ಲಿ ಸ್ನೇಹಿತರೆ, ಎರಡು ಆಪ್ಷನ್ ಸರಿ ಅನ್ಸುತ್ತೆ, ನೋಡ್ಕೊಂಡು ಆನ್ಸರ್ ಮಾಡ್ಬೇಕಾಗುತ್ತೆ ಎಕ್ಸಾಮ್.
ದ ಮೆಷಿನ್ಸ್ ಈ ತರದೆಲ್ಲ ನಿಮ್ಗೆ ಹೆಚ್ಚಾಗಿ PDO ಅಲ್ಲಿ ಕೇಳ್ತೇನೆ. ಓಕೆ, VO ಒಂದೊಂದು ಕೇಳಬಹುದು ನಿಮ್ಗೆ, ಅಂದ್ರೆ ಈ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಇಷ್ಟು ಡಿಫಿಕಲ್ಟಿ ಇಲ್ಲ, ಸ್ವಲ್ಪ ಈಸಿ ಪ್ಯಾಟರ್ನ್ ಅಲ್ಲಿ ಬರುತ್ತೆ. The machines themselves and the power which the machines have given us are not civilization but are dash to civilization. ಏನ್ ಮಾತಾಡ್ತಾ ಇದ್ದೇನೆ ಗೊತ್ತಾ ಇಲ್ಲಿ ಈ ಸೆಂಟೆನ್ಸ್ ಅಲ್ಲಿ? ಮೆಷಿನ್ಸ್ ದೆಮ್ಸೆಲ್ಫ್ ಅಂದ್ರೆ ಮೆಷಿನ್ಸ್ ಗಳು ಏನಿದೆ ನಾವು ಯೂಸ್ ಮಾಡ್ತೀವಿ, ಮೆಷಿನ್ಸ್ ಇನ್ ದ ಸೆನ್ಸ್ ಮಾನವ ಮಾಡಿರ್ತಕ್ಕಂಥ ಅದ್ ಯಾವ್ದಾರು ಕೈಯಲ್ಲಿ ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ಮೆಷಿನ್ಸ್ ಆಗಿರ್ಬೋದು, ಯಾವ್ದಾರು ಆಗಿರ್ಬೋದು, ಅದು ಸಿವಿಲೈಸೇಷನ್ ಅಂತಲ್ಲ. ಬಟ್ ಈಗ ಫಾರ್ ಎಕ್ಸಾಂಪಲ್ ಈ ಕೈಗಾರಿಕರಣಕ್ಕಿಂತ ಮುಂಚೆ ಬಂದಾಗ ಕೈಲಿ ಮಾಡ್ತಿದ್ದ ಅಂದ್ರೆ ಅವನ ಹತ್ರ ಒಂದು ಸಣ್ಣ ಪುಟ್ಟ ಮೆಷಿನ್ಸ್ ಇತ್ತಲ್ವಾ, ಅಲ್ವಾ? ಕುಶಲಕಾರಿಕೆಗಳಿದ್ವಲ್ವಾ? ಒಂದು ಕುಂಬಾರಿಕೆಗೆ ಒಂದು ಚಕ್ರ ಅಂತಿತ್ತು, ಅದು ಒಂದು ಮೆಷಿನ್ ತರ ಅಲ್ವಾ? ಅಲ್ವಾ? ನೂಲೆಯಕ್ಕೆ ನೂಲಿನ ಚಕ್ರ ಇತ್ತು, ಅದು ಒಂಥರ ಮೆಷಿನ್ ತರ ಅಲ್ವಾ? ಅಂದ್ರೆ ಇದು ಬೆಳವಣಿಗೆ ಆಗಕ್ಕೆ ಆ ಮೆಷಿನ್ಸ್ ಗಳಿದೆಯಲ್ಲ, ಅದನ್ನ ನಾವು ಮೆಷಿನ್ಸ್ ಸಿವಿಲೈಸೇಷನ್ ಅಂತ ಅನ್ಕೊಳ್ಳಲ್ಲ ಅಂದ್ರೂ ಕೂಡ, ಬಟ್ ದೇ ಆರ್ ಸ್ಟೆಪ್ಸ್ ಟು ಸಿವಿಲೈಸೇಷನ್. ಮೆಟ್ಟಿಲುಗಳು ಸಿವಿಲೈಸೇಷನ್ಗೆ, ಅದು ಮೆಟ್ಟಿಲುಗಳು ಅಂತ ಹೇಳ್ತೀವಿ. ಏಡ್ಸ್ ಅಂದ್ರೆ ಸಹಾಯ ಮಾಡೋದು ಅಂತ, ಅಂದ್ರೆ ಆ ಏಡ್ಸ್ ಅಲ್ಲ, ಇದು ಬೇರೆ. ಓಕೆ, ಹೆಲ್ಪರ್ ಇವೆಲ್ಲ ಒಂದೇ, ಇನ್ಸ್ಟ್ರೂಮೆಂಟ್ಸ್ ಇವೆಲ್ಲ ಒಂದೇ ಮೀನಿಂಗ್ ಕೊಡ್ತಾರೆ. ಸ್ಟೆಪ್ಸ್ ಇದೆಯಲ್ಲ, ದಟ್ ಇಸ್ ದ ರೈಟ್ ಆನ್ಸರ್. ನೀವು ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಆಪ್ಷನ್ಸ್ ನೋಡ್ಬೇಕು ಸ್ನೇಹಿತರೆ. ಪದೇ ಪದೇ ಹೇಳ್ತಾ ಇರ್ತೇನೆ, ಯಾವ್ದು ಮೂರು ಆಲ್ಮೋಸ್ಟ್ ಈಕ್ವಲ್ ತರ, ಒಂದು ಮಾತ್ರ ಡಿಫ್ರೆಂಟ್ ಇರುತ್ತೆ. ಅರ್ಥ ಕ್ಲಿಯರ್? ಎಸ್, ಓಕೆ, ನೆಕ್ಸ್ಟ್ ಬರ್ತೇನೆ. ನೆಕ್ಸ್ಟ್ ಇದು ಪಾಸಿಟಿವ್ ಡಿಗ್ರಿ, ಕಂಪೇರೇಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಬಗ್ಗೆ ಇರ್ತಕ್ಕಂಥ ಕ್ವಶನ್ಸ್. ಈಸಿ ಇರುತ್ತೆ ಇದು ಕೂಡ, ಕೇಳ್ತೇನೆ ಇಂಥದ್ದು ಕ್ವಶನ್ಸ್. ನೀವು ನೋಡಿದಿರ KL ಅಂತ ಈ ತರ ಕ್ವಶನ್ಸ್ ಇದ್ದೇ ಇರುತ್ತೆ. ಕೈವಾರ್ ಇಸ್ ದ ಡ್ಯಾಶ್ ಆಫ್ ಹಿಸ್ ಕ್ಲಾಸ್, ಅಂದ್ರೆ ಇವನು ಅವನ ಕ್ಲಾಸ್ ಅಲ್ಲಿ ಬ್ರೈಟ್ ಆಗಿದಾನ, ಬ್ರೈಟೆಸ್ಟ್ ಆಗಿದಾನ, ಬ್ರೈಟರ್ ಆಗಿದಾನ, ಏನು ಅಂತ ಕೇಳ್ತಾರೆ. ಇದು ಸಿಂಪಲ್, ನಿಮ್ಗೆ ಗೊತ್ತಿದೆ. ಪಾಸಿಟಿವ್ ಡಿಗ್ರಿ, ಕಂಪೇರೇಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಪಾಸಿಟಿವ್ ಅಂದ್ರೆ ಒಂದು, ಕಂಪೇರ್ ಅಂದ್ರೆ ಎರಡು, ಇದು ಎರಡಕ್ಕಿಂತ ಹೆಚ್ಚು, ಮೋರ್ ದ್ಯಾನ್ ಟು. ಇಲ್ಲಿ ಕ್ಲಾಸ್ ಅಂದಾಗ ಮೋರ್ ದ್ಯಾನ್ ಟು ಅಂದ್ರೆ ಏನರ್ಥ? ಬ್ರೈಟೆಸ್ಟ್, ಬ್ರೈಟರ್, ಬ್ರೈಟೆಸ್ಟ್ ಆಗ್ಬೇಕು. ಏನಾಗುತ್ತೆ ಸರ್ ಇದು? ಬ್ರೈಟರ್, ಬ್ರೈಟೆಸ್ಟ್ ಆಗ್ಬೇಕು. ಸಿ ಇಸ್ ದ ರೈಟ್ ಆನ್ಸರ್. ಸೂಪರ್ಲೇಟಿವ್ ಡಿಗ್ರಿ ಇದೆ, ಯಾಕಂದ್ರೆ ಕ್ಲಾಸ್ ಅಂದ್ರೆ ಈ ಒಂದು ಇಬ್ಬರಕ್ಕಿಂತ ಜಾಸ್ತಿ ಜನ ಇರ್ತಾರೆ, ಇರ್ತಾರಲ್ವಾ? ಎಸ್, ಇಲ್ಲಿ ನೋಡಿ, ನೆಕ್ಸ್ಟ್ ನೋಡಿ, ಇದು ಗೊತ್ತಾಗತ್ತೆ ನಿಮ್ಗೆ. ನೋ ಒನ್ ಸಿಂಗ್ಸ್ ಡ್ಯಾಶ್ ದೆನ್ ಶಾರದಾ. ಇಲ್ಲಿ ನೋಡಿ, ಇಲ್ಲಿ ನೋ ಒನ್ ಸಿಂಗ್ಸ್ ಡ್ಯಾಶ್ ದೆನ್, ಯಾರು ಶಾರದಾ ತರ ಆಡ್ತಿಲ್ಲ ಅಂದಾಗ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಇಲ್ಲ, ಇಲ್ಲಿ ಡ್ಯಾನ್ ಅಂತ ವರ್ಡ್ ಯೂಸ್ ಇದೆ. ನಾವು ಯೂಶಲಿ ಡ್ಯಾನ್ ಯಾವಾಗ ಯೂಸ್ ಮಾಡ್ತೀವಿ? ಇಬ್ಬರಿದ್ದಾಗ ಮಾತ್ರ. ಅವನು ಅಥವಾ ಅವನಕ್ಕಿಂತ ಈಸ್ ಬಿಗ್ಗರ್ ದ್ಯಾನ್ ಹಿಮ್, ಈಸ್ ಬಿಗ್ಗರ್ ದ್ಯಾನ್ ಹಿಸ್ ಬ್ರದರ್. ಡ್ಯಾನ್ ಅಂದಾಗ ಇಬ್ರು ಕಂಪೇರ್ ಮಾಡಕ್ ಯೂಸ್ ಮಾಡ್ತೀವಿ. ಅಂದ್ರೆ ಇಬ್ರು ಅಂದ್ರೆ ಇದು ಕಂಪೇರಿಟಿವ್ ಡಿಗ್ರಿ ಇದೆ ಅಂತ ಆಯ್ತು. ಕಂಪೇರಿಟಿವ್, ಇಲ್ಲಿ ಗುಡ್ ಇದೆ, ಬೆಟರ್ ಇದೆ, ಬೆಸ್ಟ್ ಇದೆ. ಸೊ ಗುಡ್ ಅಂತಕ್ಕಂಥದ್ದು ಪಾಸಿಟಿವ್ ಆದ್ರೆ, ಕಂಪೇರಿಟಿವ್ ಡಿಗ್ರಿ ಬೆಟರ್, ಸೂಪರ್ಲೇಟಿವ್ ಬೆಸ್ಟ್. ಸೊ ಇದು ಕಂಪೇರಿಟಿವ್ ಡಿಗ್ರಿ, ಇಬ್ರು ಕಂಪೇರ್ ಮಾಡ್ತಾ ಇರೋದು, 2 ಮೆಂಬರ್ಸ್ ನಡುವೆ. ಹಾಗಾಗಿ ಬೆಟರ್ ಇಸ್ ದ ರೈಟ್ ಆನ್ಸರ್. ಓಕೆ, ಗುಡ್, ಬೆಟರ್, ಬೆಸ್ಟ್. ಕಂಪೇರಿಟಿವ್ ಡಿಗ್ರಿ ಆದ್ರೆ ಬೆಸ್ಟ್ ಆಗುತ್ತೆ. ಫೈನ್ ಸರ್. ನೆಕ್ಸ್ಟ್ ಆಂಟೋನಿಮ್ಸ್ ಬಂದ್ಬಿಡ್ತೇನೆ, ವಿರುದ್ಧ ಪದ. ಒಂದಷ್ಟು ವಿರುದ್ಧ ಪದಗಳು, ಒಂದು 3-4 ಕ್ವಶನ್ ನೋಡೋಣ, ಆಮೇಲೆ ಸಮಾನಾರ್ಥಕ. ಇವತ್ತು ತಗೊಂಡಿದ್ದಲ್ಲ, ಇದು ರಿಪೀಟೆಡ್ ಆಗಿ ಕೇಳ್ತಾ ಇರೋ ಕ್ವಶನ್ ಇದು. KEA, KPSC ರಿಪೀಟೆಡ್ ಆಗಿ ಬಂದಿವೆ, ಲಾಸ್ಟ್ ಇಯರ್ ಬಂದಿವೆ, 2-3 ವರ್ಷದಿಂದನೂ ಬಂದಿವೆ. ಹಂಗಾಗಿ ಇದನ್ನ ತಗೊಂಡಿದ್ದೀನಿ, ಈಸಿ ಇದೆ, ಆನ್ಸರ್ ಮಾಡಿ ನಾವು. ರಿಪೀಟೆಡ್ ವರ್ಡ್ಸ್ ಇವತ್ತು ತಗೊಂಡಿದ್ವಿ. ಟ್ರಾನ್ಸ್ಪರೆಂಟ್ ಅಂದ್ರೆ ಓಪನ್ ಅಂತ ಹೇಳಿ, ಅದಕ್ಕೆ ವಿರುದ್ಧ ಪದ ಏನಾಗಿರುತ್ತೆ? ಕವರ್ಡ್, ಮುಚ್ಚೋದು ಅಂತಿದೆ. ಮಿಸ್ಟಿ ಅಂದ್ರೆ ಮುಚ್ಚೋದು ಅಂತಕ್ಕಂಥದ್ದು ಇದೆಯಲ್ಲ, ಮಿಸ್ಟಿ ಅಂದ್ರೆ ಅಲ್ಲಿ ನಿಮ್ಗೆ ಈಗ ಸ್ಮಾಗ್ ಅಂದ್ರೆ ಮಬ್ಬು, ಅಲ್ಲೆಲ್ಲ ಸ್ವಲ್ಪ ಕಾಣ್ತಾ ಇರುತ್ತೆ, ಕ್ಲಿಯರ್. ಇದಂತೂ ಅಲ್ವೇ ಇಲ್ಲ. ವಿರುದ್ಧ ಪದ ಹೇಳ್ಬೇಕು. ಟ್ರಾನ್ಸ್ಪರೆಂಟ್ ಆಗಿದೆ ಅಂದ್ರೆ ಒಪ್ಯಾಕ್ ಅನ್ನೋದು ವಿರುದ್ಧ ಪದ. ನೋಡಿ, ವಿರುದ್ಧ ಪದ ಅಂತಕ್ಕಂಥದ್ದು ಇದೆಯಲ್ಲ ಸ್ನೇಹಿತರೆ, ಕರೆಕ್ಟ್ ಆಗಿರ್ಬೇಕು. ಈಗ ನಾನು ನಿಮ್ಗೆ ಹೇಳ್ತೀನಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮುಂದಿನ ಕ್ವಶನ್ ಅಲ್ಲಿ ಬೇಕಾದ್ರೆ ನಾವು ಮಾಡ್ಬೋದು, ಬಟ್ ಇಲ್ಲೇ ಕೊಟ್ಬಿಡ್ತೀನಿ, ಎಲ್ಲದಕ್ಕೂ ನಿಮ್ಗೆ ಅಪ್ಲಿಕೇಬಲ್ ಆಗ್ಲಿ ಅಂತ. ಈಗ ಒಳ್ಳೆಯ ಅಂದ್ರೆ ಏನಂತ ಕರಿತೀವಿ? ವಿರುದ್ಧ ಪದ ಕೆಟ್ಟವನು, ಕೆಟ್ಟ. ಒಳ್ಳೆಯ ಅಂದ್ರೆ ಕೆಟ್ಟವ ಅಂತ ಕರಿತೀವಿ ಅಲ್ವಾ? ಈಗ ಒಳ್ಳೆಯ ಅಂತ ಆಪ್ಷನ್ ಇರುತ್ತೆ, ಒಳ್ಳೆಯವನಲ್ಲ, ಒಳ್ಳೆಯವನು ಅಲ್ಲ. ಕವರ್ಡು ಇದೆ, ಇದು ಸರಿ ಅಲ್ವಾ ಅಂತ ಹೇಳ್ಬೋದು ನೀವು. ಅದಕ್ಕೆ ನಾನು ಈ ಎಕ್ಸಾಂಪಲ್ ಕೊಡ್ತೇನೆ, ಒಳ್ಳೆಯವ ಅಲ್ಲ. ಈಗ ವಿರುದ್ಧ ಪದ ಒಳ್ಳೆಯವಗೆ ಒಳ್ಳೆಯವ ಅಲ್ಲ ಅಂತೀವ, ಕೆಟ್ಟವ ಅಂತೀವ? ಕೆಟ್ಟವ ಅಂತೀವಿ. ಒಳ್ಳೆಯವ ಅಲ್ಲನು ಹೌದು, ಬಟ್ ವಿರುದ್ಧ ಪದ ಅಂತ ಆಂಟೋನಿಮ್ ಅಂದಾಗ ನಾವು ಕೆಟ್ಟವ ಕ್ಲಿಕ್ ಮಾಡ್ತೀವಿ, ಇದನ್ನ ಕರಿಯಲ್ಲ ಅಲ್ವಾ? ಇನ್ ದ ಸೇಮ್ ವೇ ನಾವು ಕರೆಕ್ಟ್ ಆಗಿರೋ ಪದ ಸೂಟಬಲ್ ವರ್ಡ್ನ ಹಾಕ್ಬೇಕು. ಎಕ್ಸಾಂಪಲ್ ಅರ್ಥ ಆಗಿದೆ ಅನ್ಕೋತೀನಿ. ವಿಂಡಿಕೇಟ್ ಪದೇ ಪದೇ ಕೇಳ್ತಾ ಇರ್ತಾನೆ, ಯಾವ್ದು ಕರೆಕ್ಟ್ ಆನ್ಸರ್ ಹೇಳಿ ನೀವೇ ನೋಡಿ. ಹೇಳ್ತೀರಾ? ಸಿಂಪಲ್ ಇದು. ಡೆಸ್ಟ್ರಾಯ್, ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು. ವಿಂಡಿಕೇಟ್ ಅಂದ್ರೆ ಏನು? ಸಮರ್ಥಿಸು.
ಅಲ್ವಾ ಸರ್? ಸಮರ್ಥಿಸ್ಕೊಳ್ಳೋದು. ಅಪ್ಹೋಲ್ಡ್, ಕಂಟೆಂಟ್ ಅಂದ್ರೆ ಇಲ್ಲಿ ನೋಡಿ, ರ್ಯಾಷನಲೈಸ್ ಅಂದ್ರೆ ಇದಂತೂ ಇದಂತೂ ಅಲ್ಲ ಅಂತ ಗೊತ್ತಿರುತ್ತೆ, ತರ್ಕಬದ್ಧ ಅಂತ. ಎಕ್ಸ್ಕ್ಯೂಸ್, ಇದು ಏನದು? ಸಮರ್ಥನೆ. ಸಮರ್ಥನೆ ಅಂದ್ರೆ ಕ್ಷಮಿಸೋದು, ಸಮರ್ಥನೆ ಮಾಡ್ಕೋ, ಒಪ್ಪಿಕೋ. ಡೆಸ್ಟ್ರಾಯ್ ಅಂದ್ರೆ ಐ ಆಮ್ ನಾಟ್ ಅಗ್ರಿ, ಐ ಆಮ್ ಡೆಸ್ಟ್ರಾಯಿಂಗ್ ದಿಸ್. ಅರ್ಥ ಆಗ್ತಿದೆಯಲ್ಲ? ಫೈನ್. ನೆಕ್ಸ್ಟ್ ಸ್ಕೆಪ್ಟಿಕಲ್ ಅಂದ್ರೆ ಏನು? ಕಾಮ್ ಆಗಿರೋದು, ಅಬ್ನಾರ್ಮಲ್ಲು. ಸ್ಟೂಡಿಯಸ್ ಅಂದ್ರೆ ಓದ್ಕೊಂಡು ಚೆನ್ನಾಗಿ ಓದ್ತಾ ಇರ್ತಾನೆ, ಜ್ಞಾನ ಉಳ್ಳವ ಅನ್ನೋ ರೀತಿ ಆಗುತ್ತೆ. ಇದಂತೂ ಅಲ್ಲ. ಸ್ಕೆಪ್ಟಿಕಲ್ ಅಂದ್ರೆ ಫಸ್ಟ್ ಅದನ್ನ ಅರ್ಥ ಮಾಡ್ಕೊ. ಸ್ಕೆಪ್ಟಿಕಲ್ ಅಂದ್ರೆ ಹೇಳ್ತೀರಾ? ಎಸ್, ಯಾವ್ದು ರೈಟ್ ಆನ್ಸರ್? ಪಾಯ್ಸಸ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಧಾರ್ಮಿಕ ಭಕ್ತಿ ಉಳ್ಳವ ಅಂದ್ರೆ ಇದು ಸ್ಕೆಪ್ಟಿಕಲ್ ಅಂದ್ರೆ ಸಂಶಯಾಸ್ಪದ, ಸಂದೇಹ ಅಂದ್ರೆ ಒಂದ್ ರೀತಿ ನೋಡೋದು. ಇಲ್ಲಿ ಪಾಯ್ಸಸ್ ಅಂದ್ರೆ ಸಂದೇಹದಿಂದ ನೋಡಲ್ಲ, ಒಪ್ಕೊಳ್ಳೋ ರೀತಿ ನೋಡೋದು, ಭಕ್ತಿಯಿಂದ ನೋಡ್ತೀನಿ. ಅಂದ್ರೆ ಭಕ್ತಿ ಇದೆ ಅಂದ್ರೆ ನಂಬಿಕೆ ಇದೆ ಅಂತ ಅರ್ಥ. ಇನ್ನೊಂದು ಅರ್ಥ ನಂಬಿಕೆ ಅಂತ. ಈ ಸಂಶಯಾಸ್ಪದ ಅಂದ್ರೆ ನಂಬಿಕೆ ಅಂತ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈಗ ಸಿನೋನಿಮ್ಸ್ ಬರ್ತೇನೆ. ವಿರುದ್ಧ ಪದ ಆನ್ಸರ್ ಮಾಡಿ ನೀವೇ ನೋಡೋಣ. ವಿರುದ್ಧ ಪದ ಈಸಿ ಇದೆ. ಡರ್ತ್, ಪದೇ ಪದೇ ಕೇಳ್ತಾ ಇರ್ತಾನೆ. ಡರ್ತ್ ಪದೇ ಪದೇ ಕೇಳ್ತಾ ಇರ್ತಾನೆ. ಸರಿ, ವಿರುದ್ಧ ಪದ ಅಲ್ಲ ಇದು, ಸಮಾನಾರ್ಥ. ಸಿನೋನಿಮ್ ಅಲ್ವಾ, ಸಮಾನಾರ್ಥಕ ಪದ. ಡರ್ತ್ ಅಂದ್ರೆ ಏನು? ಇಲ್ಲಿ ನೋಡಿ, ನಾನು ಪದ ಹೇಳ್ತೀನಿ, ನಿಮ್ಗೆ ಗೊತ್ತಾಗ್ಲಿಲ್ಲ ಸರ್ ನನಗೆ, ನಾನು ನಿಮ್ಗೆ ಅದೇ ಆಪ್ಷನ್ ಅಲ್ಲಿ ನೋಡಿ ಅಂತ ಹೇಳೋದು. ಪ್ಲೆಂಟಿ ಅಂದ್ರೆ ಜಾಸ್ತಿ, ಎಕ್ಸಸ್ ಅಂದ್ರೆ ಜಾಸ್ತಿ, ಅಬೌಂಡೆಂಟ್ ಅಂದ್ರೆ ಜಾಸ್ತಿ ಇದೆ ಅಂತ, ಶಾರ್ಟೇಜ್. ಈ ಮೂರು ಒಂದೇ ಮೀನಿಂಗ್ ಕೊಡ್ತಾ ಇದೆ. ಸೊ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಡಿ, ಶಾರ್ಟೇಜ್. ಅಂದ್ರೆ ಡೆರ್ತ್ ಅಂದ್ರೆ ಏನು ಅರ್ಥ? ತುಂಬಾ, ಕೊರತೆ ಇದೆ, ಲ್ಯಾಕ್ ಆಫ್ ಥಿಂಗ್ಸ್ ಅಂತ ಕರಿತೀವಿ ಅಲ್ವಾ? ಈ ಸಮಾನಾರ್ಥಕ ಪದ ಕೇಳಿರೋದ್ರಿಂದ ಶಾರ್ಟೇಜ್. ಇದೇನು ಸರ್? ಕೊರತೆ, ತುಂಬಾ ಕೊರತೆ ಇದೆ ಅಂತ, ಜಾಸ್ತಿ ಕೊರತೆ, ಬರ ಇದೆ ಅಂತ ಅರ್ಥ. ಬರಕ್ಕೂ ಕೊರತೆಗೂ ಡಿಫ್ರೆನ್ಸ್. ಬರ ಇದೆ ಅಂತ ಏನೂ ಇಲ್ಲ ಅಂತ ಅರ್ಥ. ಅರ್ಥ ಆಗ್ತಿದೆಯಲ್ಲ? ಶಾರ್ಟೇಜ್. ನೆಕ್ಸ್ಟ್ ಮ್ಯೂಚುಯಲ್. ಅಗೇನ್ ಇಲ್ಲೂ ಅಷ್ಟೇ, ಆಪ್ಷನ್ಸ್ ನೋಡಿ, ಗೊತ್ತಾಗಿಲ್ಲ ಅಂದ್ರೆ ಆಪ್ಷನ್ಸ್ ನೋಡಿ, ಈಸಿ ಕ್ವಶನ್ ಇದೆ. ಮ್ಯೂಚುವಲ್ ಅಂದ್ರೆ ಪರಸ್ಪರ ಅಲ್ವಾ? ಮ್ಯೂಚುವಲ್ ಕನ್ಸೆಂಟ್ ಅಂತ ಪರಸ್ಪರ ಅಂತ ಕರಿತೀವಿ. ಇಲ್ಲೇನಿದೆ? ಸಮಾನಾರ್ಥಕ. ಡಿಟ್ಯಾಚ್ ಅಂದ್ರೆ ಬೇರೆ ಆಗೋದು, ಅನ್ನೋನ್ ಅಂದ್ರೆ ಬೇರೆ, ಇದು ಬೇರೆ. ರೆಸಿಪ್ರೋಕಲ್ ಇದೆ. ಇಮ್ಯಾಜಿನೇಟ್ ನೋಡಿ, ಇಮ್ಯಾಜಿನೇಟಿವ್ ಅಂದ್ರೆ ಏನೋ ಇಲ್ದೇ ಇರೋದನ್ನ ತಿಳ್ಕೊಳ್ಳೋದು, ಅಂದ್ರೆ ರೆಸಿಪ್ರೋಕಲ್ ಕರೆಕ್ಟ್ ಆಗುತ್ತಾ ಅಲ್ವಾ? ರೆಸಿಪ್ರೋಕಲ್, ಎಸ್, ರೆಸಿಪ್ರೋಕಲ್ ಅಂದ್ರೂ ಕೂಡ ಪರಸ್ಪರ, ಮ್ಯೂಚುವಲ್ ಅಂತ ಅರ್ಥ. ನಾನು ನಿಮ್ಗೆ ಏನ್ ಹೇಳ್ತಾ ಇದೀನಿ ಅಂದ್ರೆ, ಇದು ಯಾವುದು ಅಲ್ಲ ಅನ್ನೋದಕ್ಕೆ ನಿಮ್ಗೆ ಹೆಂಗೆ ನಾವು ಆಪ್ಷನ್ ಮೆಥಡ್ ಅಲ್ಲಿ ನಾವು ಸಾಲ್ವ್ ಮಾಡಬೇಕು ಅಂತ. ಗೊತ್ತಾಗ್ಲಿಲ್ಲ ಅಂದಾಗ ನೀವು ಆಪ್ಷನ್ಸ್ ನೋಡ್ಬೇಕು, ಗೊತ್ತಾದಾಗ ಸ್ವಲ್ಪ ನಿಮ್ಮ ಆಗು ಹೋಗುಗಳು, ದೈನಂದಿನ ಚಟುವಟಿಕೆ ಯೂಸ್ ಮಾಡೋ ವರ್ಡ್ಗಳ ಜೊತೆ ಕಂಪೇರ್ ಮಾಡ್ಕೋಬೇಕು. ಹಿಂಗ್ ಮಾಡಿದಾಗ ನೀವು ಪರ್ಫೆಕ್ಟ್ ಆಗಿ ಸಾಲ್ವ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಈ ತರ ಮೆಥಡ್ ಅಲ್ಲಿ ತುಂಬಾ ಜನ ಸಕ್ಸಸ್ ಕಂಡಿದ್ದೀರಾ. ನಮ್ಮ ಲಾಸ್ಟ್ 4-5 years ಇಂದ ನೋಡಿದ್ದೀರಾ ವಿಡಿಯೋಗಳನ್ನ, ತುಂಬಾ ಜನ ಎಕ್ಸಾಮ್ ಗಳಲ್ಲಿ ಪಾಸ್ ಮಾಡಿದ್ದೀರಾ. ಹಾಗಾಗಿ ಹೇಳ್ತಾ ಇದೀನಿ, ನೋಡ್ಕೊಳ್ಳಿ. ಇದು ಅಷ್ಟೇ ನೋಡಿ, ಮಾರ್ಬಿಡ್ ಅಂದ್ರೆ ಈಸಿ. ಸಮಾನಾರ್ಥಕ ಪದ ಹೇಳ್ಬೇಕು. ನಾವು ಮಾಡ್ತಾ ಇರೋದು ಈಗ ಸಮಾನಾರ್ಥಕ ಪದ. ಈಗ ಮಾರ್ಟಾಲಿಟಿ ಕೇಳಿದ್ದೀರಾ? ಅಂದ್ರೆ ಮಾರ್ಟಾಲಿಟಿ ಅಂದ್ರೆ ಏನು? ಸಾವಿನ ಒಂದು ಸಂಖ್ಯೆ ಎಳೆಯಕ್ಕೆ. ಮಾರ್ಬಿಡ್ ಅಂದ್ರೆ ಮಾರ್ಬಿಡಿಟಿ, ಮಾರ್ಟಾಲಿಟಿ ಇವೆಲ್ಲ ಓದಿರ್ತೀರಾ. ಅದಕ್ಕೆ ಹೇಳೋದು. ಇಂಗ್ಲಿಷ್ ಅಲ್ಲಿ ನಾನು ಯಾಕೆ ತಗೋತೀನಿ, ಯೂಶಲಿ GK ಮಾಡ್ಬೇಕಾದ್ರೆ ಅವೆಲ್ಲ ಅಂತಂದಾಗ ಇದೇ ರೀಸನ್ಸ್ಗೆ. ಕರೆಂಟ್ ಅಫೇರ್ ಅಲ್ಲಿ ಎಕ್ಸ್ಪ್ಲನೇಷನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ತಗೋತೀನಿ, ಯಾಕಂದ್ರೆ ಇದೇ ರೀಸನ್ಸ್ಗೆ. ನಿಮ್ಗೆ ಬೇರೆ ಕಡೆ ಎಲ್ಲ ಹೆಲ್ಪ್ ಆಗ್ಲಿ ಅಂತ. ರೋಗದ ಬಗ್ಗೆ ಹೇಳೋದು ಮಾರ್ಬಿಡಿಟಿ, ರೋಗ. ಸೊ ಮಾರ್ಬಿಡಿಟಿ ರೋಗ. ಇಲ್ಲಿ ನೋಡಿ, ನಿಮ್ಗೆ ಗೊತ್ತಾಗ್ಲಿಲ್ವಾ? ಆಪ್ಷನ್ ಮೆಥಡ್ ನೋಡಿ. ಹೆಲ್ತ್, ಹ್ಯಾಪಿ, ಸ್ಟ್ರಾಂಗ್, ಇವೆಲ್ಲ ಪಾಸಿಟಿವ್ನೆಸ್ ಇದೆಯಾ? ಪಾಸಿಟಿವ್ ಇದೆಯಾ ಇದು? ಎಸ್, ಹೆಲ್ತಿ ಆಗಿರೋದು, ಹ್ಯಾಪಿ, ಸ್ಟ್ರಾಂಗ್. ಬಟ್ ಇದು ಸಿಕ್, ನೆಗೆಟಿವ್ ಇದೆಯಾ? ಸೊ ಈ ಮೂರು ಒಂಥರ ಇದೆ, ಡಿಫ್ರೆಂಟ್ ಆಗಿರೋ ನಾವು ಟಿಕ್ ಹಾಕ್ಬೇಕಾಗಿರೋದು ಅಲ್ವಾ? ಒಂದು ಆಪ್ಷನ್ ಟಿಕ್ ಹಾಕ್ಬೇಕಾಗಿರೋದು. ನಾವು ಮೂರಕ್ಕಿಂತ ಯಾವ್ದು ಡಿಫ್ರೆಂಟ್ ಆಗಿ ಅದನ್ನ ಟಿಕ್ ಹಾಕ್ಬೇಕು. ಸಿಕ್, ರೋಗ, ಮರಣ, ರೋಗಗ್ರಸ್ತ ಅಲ್ವಾ? ಎಸ್. ನೆಕ್ಸ್ಟ್ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಹೇಳ್ತಾನೆ. ಇತ್ತೀಚೆಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳ್ತಾ ಇದ್ದಾನೆ, ಅದನ್ನು ಕೂಡ ನಾವು ಮಾಡಿದೀವಿ, ಮುಂದಿನ ತಗೊಳ್ಳೋಣ. ಅಂದ್ರೆ ಒಂದೇ ಕ್ವಶನ್ ಅಲ್ಲಿ 4 ಡಿಫ್ರೆಂಟ್ ವರ್ಡ್ ಕೇಳ್ತಾನೆ, ಅದ್ರಲ್ಲಿ ಒಂದ್ ಯಾವ್ದು ಕರೆಕ್ಟ್ ಆಗಿರೋದು ಅಂತ ಡಿಫ್ರೆಂಟ್ ವರ್ಡ್ ಗಳು ಕೇಳ್ತಾನೆ. ಒಂದೊಂದ್ಸಲ ಒಂದೇ ಸಿಂಗಲ್ ವರ್ಡ್ ಕೇಳ್ತಾನೆ. ಇಲ್ಲಿ ಬಡ್ಜೆಟರಿ ಅಂತಾರೆ, ಯಾವ ವರ್ಡ್ ಕರೆಕ್ಟ್ ಆಗಿ ಸ್ಪೆಲ್ಟ್ ಆಗಿದೆ ಅಂತ ಕೇಳ್ತಾನೆ. ಇನ್ನೊಂದು ನೀವು ನೋಡ್ಕೋಬೇಕು, ಎಲ್ಲಾ ಟೈಮ್ ಹಿಂಗೆ ಕೇಳಲ್ಲ. ನಾನು ಮುಂದಿನ ತಗೋತೀನಿ. ಕರೆಕ್ಟ್ಲಿ ಅನ್ಸ್ಪೆಲ್ಟ್ ವರ್ಡ್ ಅಂದ್ರೆ ಯಾವುದು ಈ 4 ಆಪ್ಷನ್ ಅಲ್ಲಿ ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಇಲ್ಲ, ತಪ್ಪಾಗಿರೋದು ಯಾವ್ದು ಅಂತ ಕೂಡ ಕೇಳ್ತಾನೆ. ನಾವು ಎಕ್ಸಾಮ್ ಅಲ್ಲಿ ಕರೆಕ್ಟ್ ಆಗಿ ಓದ್ಬೇಕು. ಇಲ್ಲಿ ಕರೆಕ್ಟ್ ಆಗಿರೋದು ಯಾವ್ದು ಕೇಳಿರೋದು. ಸೊ ಬಡ್ಜೆಟರಿ, BUDGETARY, ದಿಸ್ ಇಸ್ ದ ರೈಟ್ ಆನ್ಸರ್. ಹಂಗೆ ಇಲ್ಲಿ ಟಾರಿಫ್ ಯಾವ್ದು ಕರೆಕ್ಟ್? TARRIF ಡಬಲ್ ಆರ್ ಬರುತ್ತಾ? TARRF ಬರುತ್ತಾ? TARIF ಮಾತ್ರ ಬರುತ್ತಾ? ಅಥವಾ ಸಿಂಗಲ್ ಎಫ್ ಬರುತ್ತಾ? ಸಿಂಪಲ್, ಟಾರಿಫ್ TARIFF, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಆಗಿರೋ ತಗೊಂಡಿದ್ದೀನಿ,
ಬಟ್ ನಿಮಗೆ ಅವೇರ್ನೆಸ್ ಕೊಡ್ತಾ ಇದೀನಿ ಸ್ನೇಹಿತರೆ. ಏನ್ ಅವೇರ್ನೆಸ್ ಅಂದ್ರೆ ಹೆಂಗ್ ಬರ್ಬೋದು ಕ್ವಶನ್ಸ್, ಒಂದಿನ ಬರುತ್ತೆ ಕ್ವಶನ್ಸ್ ಗಳು, ತಗೋತೀನಿ ಡೀಟೇಲ್ ಆಗಿ ಸಾಲ್ವ್ ಮಾಡ್ತೇನೆ. ನಾವು ಇದೇ ರೀತಿ ಒಂದಷ್ಟು ಎಲ್ಲಾ ಪ್ಯಾಟರ್ನ್ ರೀತಿ ಕ್ವಶನ್ಸ್ ಗಳು ಸಾಲ್ವ್ ಮಾಡಿರೋದು ಇದೆ ಸ್ನೇಹಿತರೆ, ನೋಡ್ಕೊಳ್ಳಿ ಈ ಒಂದು ವಿಡಿಯೋದಲ್ಲಿ. ಲಿಂಕ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಮ್ಯಾರಥಾನ್ ವಿಡಿಯೋದು ಇತ್ತೀಚೆಗೆ ಮಾಡಿರ್ತಕ್ಕಂಥ ಎಕ್ಸಾಮ್ ಗಿಂತ ಮುಂಚೆ ನೋಡ್ಬೇಕಾಗಿರ್ತಕ್ಕಂಥ. ಸೊ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡ್ಕೊಳ್ಳಿ, ಪುನೀತ್ ಫೋರಂ ಅಂತ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.